ನಮಸ್ಕಾರ ಎಲ್ರಿಗೂ. ಇವತ್ತು ಪ್ರತಾಪ್ ಸಿಂಹ ಅವರು ಮತ್ತೆ ಮಾಧ್ಯಮದ ಎದುರಿಗೆ ಬಂದು ಮಾತಾಡಿದ್ದಾರೆ. ಒನ್ಸ್ ಅಗೈನ್ ಸಾಬ್ರ ಬಗ್ಗೆ ಅವ್ರಿಗೆ ಮಾತಾಡದೆ ಹೋದ್ರೆ ತಿಂದ ಅನ್ನ ಅರಗಲ್ಲ. ಹಾಗಾಗಿ ಮತ್ತೆ ಸಾಬ್ರ ಬಗ್ಗೆನೇ ಮಾತಾಡಿದ್ದಾರೆ. 3 ಪ್ರಶ್ನೆಗಳನ್ನ ಎತ್ತಿದ್ದಾರೆ. ಮೊದಲನೇ ಪ್ರಶ್ನೆ, ಮುಸಲ್ಮಾನರ ಧಾರ್ಮಿಕ ಸ್ಥಳಗಳಾಗಿರುವಂತಹ ಮಸೀದಿಗಳಲ್ಲಿ ಕೆಲಸ ಮಾಡುವಂತಹ ಮೌಲಾನಗಳಿಗೆ ಅಥವಾ ಹಜ್ರತ್ಗಳಿಗೆ ಅಥವಾ ಧರ್ಮಗುರುಗಳಿಗೆ 6,000 ರೂಪಾಯಿ ಮಾಸಿಕ ಭತ್ಯೆಯನ್ನ ಯಾಕೆ ಕೊಡಬೇಕು ಅಂತ ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ, ಕ್ಯಾತಮಾರನಹಳ್ಳಿಯ ಮಸೀದಿಯನ್ನ ಮತ್ತೆ ತೆರವುಗೊಳಿಸೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ನಾವು ಮೈಸೂರಿನವರು ತೆರೆಯಕ್ ಬಿಡ್ತೀವಾ ಬಿಡಲ್ವಾ, ಮಸೀದಿ ಓಪನ್ ಮಾಡಿಸ್ತೀವಾ ಮಾಡಿಸಲ್ವಾ, ನಾವು ಅದನ್ನ ನೋಡ್ಕೊಂತೀವಿ. ಮೂರನೇ ಪ್ರಶ್ನೆ, ಮುಸಲ್ಮಾನರ ಮಸೀದಿಗಳಿಗೆ ಕೊಡೋರು ಅರ್ಚಕರಿಗೆ ಯಾಕೆ ಕೊಡಲ್ಲ, ಅರ್ಚಕರಿಗೆ ಮಾಸಿಕ ಭತ್ಯೆಯನ್ನ ಯಾಕೆ ಕೊಡಲ್ಲ ಅಂತ ಕೇಳಿದ್ದಾರೆ. ಒಳ್ಳೆ ಪ್ರಶ್ನೆನೆ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡೋಣ. ಧಾರ್ಮಿಕ ಗುರುಗಳಿಗೆ ಯಾಕೆ ಭತ್ಯೆಯನ್ನು ಕೊಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ನಮ್ಮ ಇಷ್ಟದ ಧರ್ಮಗಳನ್ನ ನಾವು ಫಾಲೋ ಮಾಡೋದಕ್ಕೆ, ಪ್ರತಾಪ್ ಸಿಂಹ ಅವರೇ ನೀವು ಹಿಂದೂ ಧರ್ಮವನ್ನ ಫಾಲೋ ಮಾಡೋದಕ್ಕೆ, ನಾನು ಮುಸ್ಲಿಂ ಧರ್ಮವನ್ನ ಅಥವಾ ಇಸ್ಲಾಂ ಅನ್ನ ಫಾಲೋ ಮಾಡೋದಕ್ಕೆ ನಮಗೆ ಈ ಭಾರತದ ಸಂವಿಧಾನದಲ್ಲಿ ಎಲ್ಲ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಧರ್ಮಗಳಿಗೂ ಸಮಾನ ಅವಕಾಶಗಳು ಇವೆಲ್ಲವೂ ಇರೋ ಕಾರಣದಿಂದಾಗಿ ಧಾರ್ಮಿಕತೆಯನ್ನ ಬೋಧನೆ ಮಾಡೋರ್ಗೂ ಕೂಡ ಧಾರ್ಮಿಕ ಭತ್ಯೆಯನ್ನ ನೀಡಲಾಗ್ತದೆ. ನೀವು ಮಾತಾಡ್ತಾ ಅರ್ಚಕರು ಹೇಗೆ ದೇವಸ್ಥಾನವನ್ನ ಶುಚಿಗೊಳಿಸ್ತಾರೆ, ತೊಳಿತಾರೆ, ಮಾಡ್ತಾರೆ, ಕಸ ಗುಡಿಸ್ತಾರೆ, ಎಲ್ಲ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಹಾಗೆ ಧರ್ಮಗುರುಗಳು ಕೂಡ ಹೇಗೆ ಧರ್ಮದ ಬೋಧನೆಯನ್ನ ಮಾಡ್ತಾ ಮಸೀದಿ ಸ್ವಚ್ಛಗೊಳಿಸುವ ಎಲ್ಲ ಕೆಲಸಗಳನ್ನ ಅವರು ಕೂಡ ಮಾಡ್ತಾರೆ. ದಿನಕ್ಕೆ 5 ಹೊತ್ತು ಪಾಪ ನಮಾಜ್ ಓದಿಸ್ತಾರೆ, ಅಜಾನ್ಗೆ ಹೋಗ್ತಾರೆ. ಮತ್ತೆ ಭಾರತದ ಪ್ರಜೆಗಳಾಗಿ ಅವರಿಗೆ ಭಾರತದ ಒಂದು ಯೋಜನೆಯಲ್ಲಿ ಅಥವಾ ಕರ್ನಾಟಕದ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗೋದಕ್ಕೆ ಎಲ್ಲ ರೀತಿಯ ಹಕ್ಕುಗಳಿದೆ. ಯಾಕಂದ್ರೆ ಅವರು ಕೂಡ ಈ ನಾಡಿನ ಮತದಾರರು, ಅವರು ಕೂಡ ಈ ನಾಡಿನ ಟ್ಯಾಕ್ಸ್ ಪೇಯರ್ಸ್. ಮುಸಲ್ಮಾನರಾಗಿರುವಂತಹ ನಾವು ಕೂಡ ಈ ನಾಡಿಗೆ ಪ್ರತ್ಯಕ್ಷ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಎರಡೂ ರೀತಿಯಲ್ಲಿ ಒಂದು ಚಿಪ್ಸ್ ಪ್ಯಾಕ್ ತಗೊಂಡ್ರು ಕೂಡ, ಒಂದು ಹಾಲಿನ ಪ್ಯಾಕ್ ತಗೊಂಡ್ರು ಕೂಡ ಅದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟುವ ಮೂಲಕ ನಮ್ಮ ಭಾಗೀದಾರಿಕೆಯನ್ನ ಕೂಡ ಈ ದೇಶದ ಬೊಕ್ಕಸಕ್ಕೆ, ಈ ನಾಡಿನ ಬೊಕ್ಕಸಕ್ಕೆ ನೀಡ್ತಾ ಇದ್ದೀವಿ. ಹಾಗಾಗಿ ಹೇಗೆ ಅರ್ಚಕರಿಗೆ ಮಾಸಿಕ ಭತ್ಯೆಯನ್ನ ಕೊಡ್ತಾರೋ ಹಾಗೆ ಧಾರ್ಮಿಕ ಇಲಾಖೆಗಳಲ್ಲಿ ಅಥವಾ ಧಾರ್ಮಿಕ ಕೇಂದ್ರಗಳಾದಂತಹ ಮಸೀದಿಗಳಲ್ಲಿ ಕೆಲಸ ಮಾಡುವಂತಹ ಮೌಲಾನಗಳು ಕೂಡ ಧಾರ್ಮಿಕ ಅಥವಾ ಮಾಸಿಕ ಭತ್ಯೆಯನ್ನ ಪಡ್ಕೊಳ್ಳೋದಕ್ಕೆ ಅರ್ಹರು. ಯಾಕಂದ್ರೆ ಅವರು ಕೂಡ ಟ್ಯಾಕ್ಸ್ ಪೇಯರ್ಸ್, ಮುಸಲ್ಮಾನರು ಕೂಡ ಟ್ಯಾಕ್ಸ್ ಪೇಯರ್ಸ್. ಅಲ್ಲಿ ಇರುವಂತಹ ಧರ್ಮ ಗುರುಗಳು ಬೋಧನೆಯನ್ನ ಮಾಡುವಂಥದ್ದು ಈ ಟ್ಯಾಕ್ಸ್ ಪೇಯರ್ಸ್ ಮುಸಲ್ಮಾನರಿಗೆ. ಹಾಗಾಗಿ ಅವರಿಗೆ ಮಾಸಿಕ ಭತ್ಯೆಯನ್ನ ಪಡ್ಕೊಳ್ಳೋದಕ್ಕೆ ಎಲ್ಲ ತರಹವಾದಂತಹ ಅಧಿಕಾರ ಇದೆ. ಎರಡನೇ ಪ್ರಶ್ನೆ, ಕ್ಯಾತಮಾರನಹಳ್ಳಿ ಮಸೀದಿ ಬಗ್ಗೆ. ಅದಕ್ಕೆ ಮೈಸೂರಿನ ಮುಸಲ್ಮಾನರು ನಾವುಗಳು ಅದನ್ನ ನೋಡ್ಕೊಳ್ತೀವಿ, ಮಸೀದಿ ರಿಓಪನ್ ಮಾಡಿಸ್ತೀವಾ ಬಿಡ್ತೀವಾ ಅನ್ನೋದು. ಮೂರನೇ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಎತ್ತಿರುವಂತದ್ದೇನು ಅಂದ್ರೆ, ಯಾಕೆ ಅರ್ಚಕರಿಗೆ ಮಾಸಿಕ ಭತ್ಯೆಯನ್ನ ಕೊಡೋದಿಲ್ಲ ಅಂತ. ನಿಜವಾಗ್ಲೂ ಪ್ರತಾಪ್ ಸಿಂಹರವರು ಹಿಂದೂಗಳ ಪರವಾಗಿರ್ತಿದ್ರೆ, ಹಿಂದೂ ಅರ್ಚಕರ ಪರವಾಗಿದ್ರೆ ನಮ್ಮ ಸರ್ಕಾರಕ್ಕೆ ಅಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾರ್ಚ್ 7ನೇ ತಾರೀಕೇನೆ ಧನ್ಯವಾದಗಳನ್ನ ತಿಳಿಸಬೇಕಾಗಿತ್ತು. ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದ ಹೇಳಬೇಕಾಗಿತ್ತು. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಧನ್ಯವಾದ ಹೇಳಬೇಕಾಗಿತ್ತು. ಯಾಕೆ ಅಂತ ಹೇಳಿದ್ರೆ, ಮಾರ್ಚ್ 7ನೇ ತಾರೀಕು ಕರ್ನಾಟಕದ 2025ನೇ ಸಾಲಿನ ಬಜೆಟ್ ಅನ್ನ ಮಂಡಿಸಬೇಕಾದ್ರೆ ಧಾರ್ಮಿಕ ದತ್ತಿ ಇಲಾಖೆ ದೇವಾಲಯಗಳ ಅರ್ಚಕರಿಗೆ ತಸ್ತಿಕ್ ಮೊತ್ತ 72,000 ರೂಪಾಯಿಗಳಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹೆಚ್ಚಳ ಮಾಡಿದೆ. 60,000 ರೂಪಾಯಿ ಇದ್ದಂತಹ ತಸ್ತಿಕ್ ಮೊತ್ತ ಅಂದ್ರೆ ಮಾಸಿಕ ಭತ್ಯೆ ಅಥವಾ ಭತ್ಯೆ ಏನಿದೆ, ಆ ಭತ್ಯೆಯನ್ನ ವಾರ್ಷಿಕವಾಗಿ 60,000 ರೂಪಾಯಿ ಇದ್ದನ್ನ 72,000 ರೂಪಾಯಿಗೆ ಹೆಚ್ಚಿಸಿದಂತಹ ಕೀರ್ತಿ ನಮ್ಮ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲಬೇಕು. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಮಾಧ್ಯಮಗಳು ಮಾಡಿರುವಂತಹ ವರದಿಯನ್ನ ನಿಮ್ಮ ಎದುರಿಗೆ ಇಡ್ತಾ ಇದ್ದೀನಿ, ನೀವು ನೋಡಬಹುದು. ಜೊತೆಗೆ ಅದಷ್ಟೇ ಅಲ್ಲದೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅಧಿಸೂಚಿತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಸರ್ಕಾರಿ ಅಧಿಕಾರಿಗಳಿಗೆ, ನೌಕರರಿಗೆ ಮುಂಬರುವ ವರ್ಷದಿಂದ ಸರ್ಕಾರದಿಂದಲೇ ಅಂದ್ರೆ ಆರ್ಥಿಕ ವರ್ಷದಿಂದ ಸರ್ಕಾರದಿಂದಲೇ ನೇರವಾಗಿ ವೇತನವನ್ನ ಪಾವತಿ ಮಾಡ್ತೀವಿ ಅಂತ ಕೂಡ ಸಿಎಂ ಹೇಳಿದ್ದಾರೆ. ಇದುವರೆಗೆ ಧಾರ್ಮಿಕ ದತ್ತಿ ಇಲಾಖೆಯಿಂದ ಕೊಡ್ತಾ ಇದ್ರು, ಇನ್ನು ಮುಂದೆ ನೇರವಾಗಿ ಈ ಎಲ್ಲ ಅಧಿಕಾರಿಗಳಿಗೂ ಕೂಡ ಸರ್ಕಾರವೇ ಸ್ಯಾಲರಿಯನ್ನ ಕೊಡುತ್ತೆ ಅಂತ ಕೂಡ ಹೇಳಿದ್ದಾರೆ. ಇದಷ್ಟೇ ಅಲ್ಲದೆ
ಸೊರಬ ತಾಲೂಕಲ್ಲಿ ಇರುವಂತಹ ಚಂದ್ರಗುತ್ತಿ ಗ್ರಾಮವನ್ನ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸೋದಕ್ಕೆ ಚಂದ್ರಗುತ್ತಿ ಅಭಿವೃದ್ಧಿ ಪ್ರಾಧಿಕಾರವನ್ನ ರಚನೆ ಮಾಡ್ತೀವಿ. ಜೊತೆಗೆ ರಾಜ್ಯದ ಪ್ರಮುಖ 400 ದೇವಾಲಯಗಳು ಹಾಗೂ ಹೊರ ರಾಜ್ಯಗಳಲ್ಲಿರುವ ರಾಜ್ಯದ ಛತ್ರಗಳಲ್ಲಿ ತಂಗುವ ಯಾತ್ರಾರ್ಥಿಗಳಿಗೆ ಮೂಲ ಸೌಲಭ್ಯವನ್ನ ಕಲ್ಪಿಸೋದು, ನಿರ್ವಹಣೆ ಮಾಡೋದಕ್ಕೆ ಕರ್ನಾಟಕ ದೇವಾಲಯಗಳ ವಸತಿ ಕೋಶ ಪ್ರಾರಂಭಿಸುವುದಾಗಿ ಮುಖ್ಯಮಂತ್ರಿಗಳು ತಮ್ಮ. ಅದಷ್ಟೇ ಅಲ್ಲ, ಗೃಹಲಕ್ಷ್ಮಿ ಯೋಜನೆ ಮೂಲಕ 1,25,00,000 ಮಹಿಳೆಯರಿಗೆ, ಮನೆಯ ಯಜಮಾನಿಯರಿಗೆ ನಾವು ದುಡ್ಡು ಕೊಟ್ಟಿದ್ದೀವಿ. 2,000 ರೂಪಾಯಿ ಪ್ರತಿ ತಿಂಗಳು. ಅದೆಲ್ಲಾನು ಏನ್ ಬರೀ ಮುಸಲ್ಮಾನರು ಕೊಟ್ಟಿದ್ದಾರ ಡಿಆರ್ ಪ್ರತಾಪ್ ಸಿಂಹ? ಜೊತೆಗೆ ವಿದ್ಯುತ್ ಉಚಿತವಾಗಿ ಕೊಟ್ಟಿದ್ದೀವಿ. ಅದನ್ನ ಏನ್ ಬರೀ ಸಾಬ್ರಗಳ ಮನೆಗೆ ಮಾತ್ರ ಲೈನ್ ಎಳೆದು ಸಾಬ್ರಗಳ ಮನೆಗೆ ಮಾತ್ರ ಬಿಲ್ ಕಡಿಮೆ ಮಾಡಿದೀವ? ಉಚಿತ ಕರೆಂಟ್ ಕೊಟ್ಟಿದೀವ? ಫ್ರೀ ಬಸ್ ಓಡಾಡಕ್ ಬಿಡ್ತಿದೀವಲ್ಲ, ಅದ್ರಲ್ಲೇನ್ ಬರೀ ಸಾಬ್ರ ಹೆಣ್ಮಕ್ಳು ಮಾತ್ರ ಫ್ರೀಯಾಗಿ ಓಡಾಡ್ತಿದಾರ? ತಾವ್ ಹೇಳ್ದಾಗೆ ನಾವೆಷ್ಟು ಟ್ಯಾಕ್ಸ್ ಕಟ್ತಿದೀವಿ, ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಕಟ್ಟಿದ್ದಾರೆ ಅಂತ ನೀವು ಡಿಟೈಲ್ ಕೊಡಬೇಕು ಅಂತ ಕೇಳ್ತಿದ್ದೀರಲ್ಲ, ಹಂಗೇನಾದ್ರೂ ಸರ್ಕಾರಗಳು ಡಿಟೈಲ್ ಕೊಟ್ಟು ಜನಸಂಖ್ಯೆಯ ಆಧಾರಕ್ಕೆ ಅನುಗುಣವಾಗಿ ಟ್ಯಾಕ್ಸ್ ಕಟ್ಟೋದಕ್ಕೆ ಅನುಗುಣವಾಗಿ ಬಜೆಟ್ ನ ಕೊಡಕ್ ಹೊರಟ್ರೆ ಮುಸಲ್ಮಾನರಿಗೆ ಇದ್ರ 3ರಷ್ಟು 4ರಷ್ಟು ಬಜೆಟ್ ನ ಕೊಡ್ಬೇಕಾಗತ್ತೆ. ಪ್ರತಾಪ್ ಸಿಂಹ ಅವರೇ, ಸುಮ್ನೆ ಯಾಕೆ ನೀವು ನಿಮ್ ಕೈ ಸುಟ್ಕೊಳ್ಳುವಂತ ಕೆಲಸ ಮಾಡ್ತೀರಾ? ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವೆಷ್ಟೇ ದ್ವೇಷಕಾರಕ ಪ್ರಯತ್ನ ಪಟ್ಟರೂ ಕೂಡ 138 ಸಂಖ್ಯೆ ಇದೆಯಲ್ಲ, ಇದು ಜನಾಭಿಪ್ರಾಯ. ಜನ ಒತ್ತನ್ನ ಕೊಟ್ಟು ಆಯ್ಕೆಯನ್ನ ಮಾಡಿ ಕಳಿಸಿರುವಂತದ್ದು. NDA ಸರ್ಕಾರದ ತರ ಅಲ್ಲ, ಒಕ್ಕೂಟದ್ದಲ್ಲ, ಅಥವಾ ಒಂದಷ್ಟು ಮಿತ್ರ ಪಕ್ಷಗಳು ಸೇರ್ಕೊಂಡು ಅಧಿಕಾರಕ್ಕೆ ಬಂದಿರೋದಲ್ಲ. ಕಾಂಗ್ರೆಸ್ ತನ್ನ ಸ್ವಂತ ಬಲದಿಂದ 138 ಪಡ್ಕೊಂಡಿರುವಂತದ್ದು. ಒಂದಿಬ್ರು ಪಕ್ಷೇತರ ಇರಬಹುದು, ಆದ್ರೂ ಕೂಡ ಈ ಬೃಹತ್ ಸಂಖ್ಯೆ ಏನಿದೆ ಇದು ಜನ ಆಯ್ಕೆ ಮಾಡಿ ಕಳಿಸಿರುವಂತದ್ದು, ಜನರ ತೀರ್ಪು. ಇದು ಎಷ್ಟು ವಿಷ ಕಾರ್ತೀರಾ? ವಿಷ ಕಾರಿ 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 MP ಟಿಕೆಟ್ ತಪ್ಪ ಹೋಗಿದೆ. ಮುಂದೆ ಹಿಂಗೆ ವಿಷ ಕಾರ್ತಾ ಇದ್ರೆ ತಾಯಿ ಚಾಮುಂಡೇಶ್ವರಿ ಅಂತೂ ಖಂಡಿತ ನಿಮ್ಗೆ ಒಳ್ಳೇದ್ ಮಾಡಲ್ಲ.